ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಒಂದಿಷ್ಟು ಕಡತಗಳು ಗೆದ್ದಲು ಹಿಡಿತಾ ಇದೆ. ಇದು ಸಹಜವಾಗಿಯೇ ಸ್ಥಳೀಯರ ಆಕ್ರೋಶವನ್ನು ಜಾಸ್ತಿ ಮಾಡಿದೆ. ಅದರಲ್ಲೂ ಕೂಡ ರೈತರ ಮಹತ್ವದ ದಾಖಲೆಗಳನ್ನು ಗೆದ್ದಲುಗಳಿಗೆ ಆಹಾರ ಮಾಡಿದ್ದಾರೆ ಅಧಿಕಾರಿಗಳು ಅಂತೇಳಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಕಸದ ಬುಟ್ಟಿಗೆ ರೈತರ ಮಹತ್ವದ ದಾಖಲೆಗಳು ಸೇರ್ತಾ ಇದೆ. ರೈತರ ಬದುಕನ್ನೇ ನಿರ್ಧರಿಸಬಲ್ಲಂತಹ ದಾಖಲೆಗಳನ್ನು ಹಾಳುಗೆಡವಿದಂತಹ ಅಧಿಕಾರಿಗಳ ವಿರುದ್ಧ ಸಹಜವಾಗಿಯೇ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಸುಮಾರು 24 ವರ್ಷಗಳ ಹಿಂದೆ ನೀರಿಗಾಗಿ ಹೋರಾಟದಲ್ಲಿ ಕಿಡಿಗೇಡಿಗಳು ಕಚೇರಿಯ ದಾಖಲೆಗಳನ್ನು ಬೆಂಕಿಗೆ ಹಾಕಿದ್ರು. ಅದನ್ನು ಮುಂದೆ ಇಟ್ಕೊಂಡು ಏನು ದಾಖಲೆಗಳನ್ನು ಕೇಳಿದ್ರೆ ದಾಖಲೆಗಳು ಸುಟ್ಟು ಹೋಗಿದೆ ಅಂಥೇಳಿ ಮಾಹಿತಿಯನ್ನು ನೀಡ್ತಾ ಇದ್ರು. ಆದರೆ ಇವತ್ತು ಹಳೆಯ ಕಾಗದ ಪತ್ರಗಳನ್ನು ಗುಜರಿಗೆ ಹಾಕ್ತಾ ಇದ್ದ ವೇಳೆ ರೈತರೇ ತಡೆದು ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ. ರೈತರ ಜಮೀನು ವ್ಯಾಜ್ಯಗಳಿಗೆ ಆಧಾರವಾಗಿರುವ ಪಹಣಿಯ ಹಳೆಯ ರೆಕಾರ್ಡ್ ಸೇರಿದಂತೆ ಮಹತ್ವದ ದಾಖಲೆಗಳು ಗೆದ್ದಲು ಹಿಡಿದು ಹಾಳಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಒಂದೇ ಒಂದು ದಾಖಲೆ ಇಲ್ಲ ಅಂದ್ರೆ ಯಾವುದು ಕೆಲಸ ಆಗಲ್ಲ. ಆದ್ರೆ ಸವಣೂರು ಪಟ್ಟಣದಲ್ಲಿ ಕಳೆದ 24 ವರ್ಷಗಳ ಹಿಂದೆ ನಡೆದಂತಹ ನೀರಿಗಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಗಲಾಟೆ ಆಗಿತ್ತು. ಆ ಗಲಾಟೆಯಲ್ಲಿ ಏನು ಕೆಲವು ದಾಖಲಾತಿಗಳು ಸುಟ್ಟು ಹೋಗಿದ್ವು ಅನ್ನೋದು ಏನು ಪ್ರತೀತಿ ಇದೆ. ಅದರ ಬಗ್ಗೆ FIR ಕೂಡ ಆಗಿರುವಂತದ್ದು. ಆದ್ರೆ ಕಳೆದ 24 ವರ್ಷಗಳಿಂದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತದ್ದು. ಸುಮಾರು ಸವಣೂರು ತಾಲೂಕಿನ ಯಾವುದೇ ಗ್ರಾಮದ ರೈತರ ಒಂದು ದಾಖಲೆ ಕೂಡ ಕೇಳಿದ್ರು ಸಹ ಅದಕ್ಕೆ ಹಿಂಬರ ಉತ್ತರ ಯಾವುದು ನಮ್ಮ ಕಡೆ ದಾಖಲಾತಿ ಇಲ್ಲ. ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದಂತಹ ಏನೋ ಗಲಾಟೆ ಆಗಿತ್ತು, ಆ ಗಲಾಟೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ದಾಖಲಾತಿಗಳು ಸುಟ್ಟು ಹೋಗಿವೆ ಅನ್ನೋ ಹಿಂಬರವನ್ನ ಕೊಡ್ತಾ ಇದ್ರು. ಆದ್ರೆ ಮೊನ್ನೆ ನಡೆದಂತಹ ರೈತರೊಂದಿಗೆ ಸಭೆ ನಡೆದಂತಹ ಏನೋ ತಹಸೀಲ್ದಾರ್ ನೇತೃತ್ವದಲ್ಲಿ ರೈತರ ಸಭೆ ನಡೀತು. ಆ ಸಭೆಯಲ್ಲಿ ರೈತರೇ ಸಹ ಆ ಹಳೆ ಗೂಡನ್ನ ತೆಗೆಸಿ ಹಳೆ ದಾಖಲಾತಿಗಳನ್ನ ಪತ್ತೆ ಹಚ್ಚಿರುವಂತದ್ದು ನಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಇವು ಸುಮಾರು 25 ವರ್ಷಕ್ಕೆ ಹಿಂದಿನಂತಹ ಇರತಕ್ಕಂತಹ ದಾಖಲೆಗಳು ಸಂಪೂರ್ಣವಾಗಿ ಗೋಡನ್ನಲ್ಲಿ ಗೆದ್ದಲು ಹತ್ತಿ ಹಾಳಾಗಿರುವಂತಹದ್ದು. ಹೀಗೆ ಸುಮಾರು ಹಳ್ಳಿಯ ಅಂದ್ರೆ ಈಗ ನಾವು ಉದಾಹರಣೆಗೆ ತೋರಿಸಬಹುದು, ಕಂದಾಯ ವಸೂಲಿತಿ ರಸೀತಿ 1997-98ರಲ್ಲಿ ಏನೋ ವಸೂಲಿ ಮಾಡಿತ್ತು ಕಂದಾಯ ಇಲಾಖೆ. ಆ ರಸೀದಿ ಬುಕ್ಕು ಗೋಡನ್ನ ಹೊರಗೆ ಸಿಕ್ಕಿರುವಂತಹದ್ದು. ಅಂದ್ರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಏನೋ ದಾಖಲಾತಿಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ರೈತರೇ ಸಹ ಇವುಗಳನ್ನ ಪತ್ತೆ ಹಚ್ಚಿ ಹೊರಗಡೆ ನಿಂತೊಂದು ಇನ್ನೂವರೆಗೂ ಅಧಿಕಾರಿಗಳು ಗೋಡನ್ನ ಕಿಲಿ ತೆಗೆದು ಅಲ್ಲಿ ವ್ಯವಸ್ಥೆಯನ್ನ ತೋರಿಸಲಿಕ್ಕೆ ಸಿದ್ಧರಾಗ್ತಿಲ್ಲ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಏನೋ ತಹಸೀಲ್ದಾರ್ ಆಫೀಸಿನ ಗೋಡನ್ನ ಬಾಜುದಲ್ಲಿ ಎಲ್ಲ ಹಾಳಿಗಳು ಪುಡಿ ಆಗಿರುವಂತದ್ದು. ಪ್ರಮುಖವಾಗಿ ನಾನು ತೋರಿಸುವಂತ ಕೆಲಸ ಮಾಡ್ತೀನಿ ನಿಮ್ಗೆ. ಅಂದ್ರೆ ಎಲ್ಲಾ ದಾಖಲೆಗಳು ಅಂದ್ರೆ 30-40 ವರ್ಷಗಳಿಂದ ಏನೋ ಓಡಾಡ್ತಾ ಇದ್ದಾರೆ ರೈತರು, ಅವರ ದಾಖಲಾತಿಗಳು ಸಂಪೂರ್ಣವಾಗಿ ಗೆದ್ದಲು ಹತ್ತಿರೋದು. ಇನ್ನೊಂದು ಗಂಟಿದೆ, ಆ ತೋರಿಸ್ತೇನೆ. ಇದು ಏನೋ ಮಾದಾಪುರ ಗ್ರಾಮದ ಏನೋ ದಾಖಲಾತಿಯ ಪುಸ್ತಕ. ಇದು ಸಂಪೂರ್ಣವಾಗಿ ಗೆದ್ದಲು ಹತ್ತಿರುವಂತದ್ದು. ಅಂದ್ರೆ ಕಳೆದ 20 ವರ್ಷಗಳಿಂದ ರೈತರು ಕಚೇರಿಗೆ ಅಲದಾಡಿ ಅಂದ್ರೆ ಯಾವುದೇ ಒಂದು ದಾಖಲಾತಿ ಕೇಳಿದ್ರು ಸಹ ಅವುಗಳೆಲ್ಲ ಸುಟ್ಟು ಹೋಗಿವೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಬಿಟ್ರೆ ಅವುಗಳನ್ನ ದಾಖಲಾತಿಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿಲ್ಲ. ಈ ರೀತಿಯಾದಂತ ಅಂದ್ರೆ ಸಂಪೂರ್ಣವಾಗಿ ಗಂಟು ಗೆದ್ದಲು ತಿಂದು ಹಾಳಾಗಿರುವಂತಹದ್ದು. ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ಇರುವಂತಹ ದಾಖಲಾತಿಗಳನ್ನ ರಕ್ಷಣೆ ಮಾಡಿ ರೈತರಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕು. ಅಲ್ಲಲ್ಲಿ ಅಂದ್ರೆ ಗೋಡನ್ನ ಕಳೆದ 10 ವರ್ಷಗಳಿಂದ ಕೂಡ ಯಾವ ಒಬ್ಬ ಅಧಿಕಾರಿಗಳು ಕೂಡ ಗೋಡನ್ನ ತೆರೆದು ದಾಖಲಾತಿಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿಲ್ಲ. ಒಂದೇ ದಾಖಲಾತಿ ಇಲ್ಲ ಅಂದ್ರೆ ರೈತರಿಗೆ ಯಾವುದೇ ಒಂದು ಕೆಲಸ ಆಗಲ್ಲ. ಹಾಗಾಗಿ ರೈತರು ಒಂದ್ ರೀತಿ ಅಂದ್ರೆ ಯಾವುದೇ ಒಂದು ದಾಖಲಾತಿ ಇಲ್ಲ ಅಂದ್ರೆ ಜಮೀನನ್ನ ಮಾರಾಟ ಮಾಡ್ಲಿಕ್ಕಾಗಲ್ಲ, ಕೊಡ್ಲಿಕ್ಕಾಗಲ್ಲ. ಆದ್ರೂ ಸಹ ರೈತರು ಆತ್ಮಹತ್ಯೆ ಯಾಕೆ ಮಾಡ್ಕೊಂತಾರೆ ಅನ್ನೋ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಹಳೆ ದಾಖಲಾತಿಗಳು ಗೆದ್ದಲೆತ್ತು ಹೋಗಿವೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಇವುಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾಮನ್ ನಾಗರ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.